வாங்க மேடம். வணக்கம். என் பேர் தசரதன். உங்கள் பேர்? வாணி தாமஸ். ஓகே. எவ்வளோ வருஷமாக செஞ்சிட்ருக்கீங்க இந்த தொழில்? நாங்கள் 20 இயர்ஸாக பண்ணியிருக்கோம். சூப்பர் மேடம். எல்லாம் நல்ல குவாலிட்டி நல்லா இருக்குது. நான் இங்கே வந்து வாங்கியிருக்கேன் ஏற்கனவே. குவாலிட்டி எல்லாம் நல்லா இருந்துச்சு. உங்கள் ஹஸ்பண்டு இருந்தார், ஓகே. அவர்கிட்டயே தான் பேசினேன் நான். ஸோ இந்த வருஷம் 20 வருஷமாக செஞ்சிட்ருக்கீங்க. ஏன்னா நாளைக்கு தொழிலாளர் தினம், என்ன மெசேஜ் கொடுக்க போகிறீங்க? பிஸ்னஸ் எவ்ரி ஒன் ஹேவ் டு பி த பிஸ்னஸ். எல்லாமே பிஸ்னஸ் பண்ணணும். ஏன்னா பிஸ்னஸ் வந்து நம்மளோட இம்ப்ரூவ்மெண்ட் மட்டும் இல்லை, நம்மளுடைய சொசைட்டி அவங்களுக்கு இம்ப்ரூவ்மெண்ட்டாக இருக்கும். சரி. அது நம்ம கவர்மெண்ட்க்கு அதுக்கு நம்ம ஒரு ஹெல்ப் பண்ணுற மாதிரி, ஏன்னா அது டேக்ஸ் கட்டுவோம். ஸோ அது மூலமாக கவர்மெண்ட்க்கு ஒரு ஹெல்ப்ஃபுல்லாக இருக்கும். ஓகே. ஸோ இது ஃபேப்ரிக்கு துணி தான் பிஸ்னஸ் பண்ணோன்னு ஏன் உங்களுக்கு தோணுச்சு? ஃபேப்ரிக் இது எல்லாமே போச்சு. இப்போ எல்லாமே வந்து எல்லாம் குட் லுக்கிங்காக இருக்கணும்னு நினைப்பாங்க. ஓகே. ஸோ அதனால எல்லாமே நல்லா புதுசு புதுசாக வாடணும், புது புது ட்ரெஸ்ஸுங்க, ஓகே. புது ஃபேஷனாக போடணும்னு நினைப்பாங்க. ஸோ அது நான் ஓகே. தேங்க்யூ மேடம். நாளைக்கு தொழிலாளர் தினம், என்ன மெசேஜ் கொடுக்க வரீங்க விரும்புகிறீங்க? ஹார்ட் ஒர்க் பண்ணணும். ஹார்ட் ஒர்க் நெவர் கோஸ் பெயின். அப்படி ஹார்ட் ஒர்க் எப்போவே ஹார்ட் ஒர்க் பண்ணால் அது என்றைக்குமே ஒரு நம்மளுக்கு ஒரு மேலே ஸ்டெப்ஸ் மேலே போகிறதுக்கு ஒரு இதாக இருக்கும். ஹார்ட் ஒர்க்கிங் இஸ் மஸ்ட் ஃபார் எவ்ரி ஹியூமன். ஓகே மேம். தேங்க்யூ ஸோ மச். ನಮಸ್ಕಾರ ಸರ್, ನಮ್ಮ ಹೆಸರು ದಶರಥ್ ಅಂತ. ನಮ್ಮ ಹೆಸರು? ಸರ್ ನಮಸ್ತೆ ಸರ್, ನನ್ನ ಹೆಸರು ನಾಗರಾಜ್ ಅಂತ. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು, ಸೇಮ್ ಹಿಯರ್. ಥ್ಯಾಂಕ್ ಯು. ಓಕೆ, ಕೂತ್ಕೋಬೋದಾ? ಕೂತ್ಕೊಳ್ಳಿ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಅಂಗಡಿ ನಾನು ಒಂದು ಅಂದಾಜಾಗಿ ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಅಂಗಡಿಗೆ ಬಂದೋಗಿದ್ದೀನಿ ನಾನು. ಓಕೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಅದೇ ಈ ಬಿಸ್ನೆಸ್ ನೀವು ಯಾಕೆ ಅಂತ ಚೂಸ್ ಮಾಡಿದ್ದೀರಾ ಸರ್? ನಾಳೆ ಮೇ ದಿನ ಅಲ್ವಾ? ಸೊ ಒಂದು ಸ್ಪೆಷಲಾಗಿ ಪ್ರೋಗ್ರಾಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈ ಬಿಸ್ನೆಸ್ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಸರ್ ನಾನು ಆಫ್ಟರ್ ಇದು ಪಿ ಯು ಆದಮೇಲೆ ನನಗೆ ಹಾಲಿಡೇಸ್ ಸಿಕ್ತು. ಓಕೆ. ಸೊ ಹಾಲಿಡೇಸಲ್ಲಿ ಆ್ಯಕ್ಚುಲಿ ಇರಬೇಕು, ಯಾವುದೋ ಒಂದು ಕೆಲಸ ಮಾಡೋಣ ಅಂತ ಇದ್ದೆ. ಅವಾಗ ಕಾಂಟ್ರಾಕ್ಟಲ್ಲಿ ವೇಕೆನ್ಸಿ ಇತ್ತು, ವಾಂಟೆಡ್ ಸೇಲ್ಸ್ಮೆನ್ ಅಂತ. ಅದೊಂದು ಮ್ಯಾನೇಜರ್ ಕೇಳುವಾಗ ಓಕೆಪ್ಪ ವಾಪ ವೇಕೆನ್ಸಿ ಇದೆ, ಒಂದು ಜಾಯ್ನ್ ಆಗು ಅಂತ ನೆಕ್ಸ್ಟ್ ಡೇನೇ ಹೇಳಿದ್ರು. ಸೊ ಆಮೇಲೆ ನಾವು ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ತಿರೋದು ಮತ್ತು ಕಸ್ಟಮರ್ ಹತ್ರ ಮಾತಾಡೋದು ಅದೆಲ್ಲ ನೋಡಿಬಿಟ್ಟು ಚೆನ್ನಾಗಿ ನನಗೆ ಒಳ್ಳೆ ರೆಸ್ಪಾನ್ಸಿಬಲ್ ಇತ್ತು. ಸೂಪರ್. ಸೊ ಹಾಗಾಗಿ ನಾನು ಅದನ್ನೇ ಚೆನ್ನಾಗಿ ಮಾಡೋದು, ಡಿಸ್ಪ್ಲೇ ಮಾಡೋದು, ಒಳ್ಳೊಳ್ಳೆ ಯಾವ ಡಿಸೈನ್ನ ಹೆಂಗೆ ಇದು ಮಾಡಬೇಕು, ಕಸ್ಟಮರ್ಗೆ ಯಾವ ಥರ ಹೇಳಬೇಕು, ಹೆಂಗೆ ಬಾಳಿಕೆ ಬರುತ್ತೆ, ಏನು ಅದು ಸೋಲು, ಯಾವ ಸೋಲು ಸಾಫ್ಟಾಗಿದೆಯಾ ಹಾರ್ಡಾಗಿದೆಯಾ, ಏನು ಮೆಟೀರಿಯಲ್ಲು ಅಂತ ಕಸ್ಟಮರ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು. ಸೂಪರ್. ಎಲ್ಲ ಇದು ಮಾಡ್ತಿರೋವಾಗ ಅದೇನೋ ಮ್ಯಾನೇಜರ್ನಲ್ಲಿ ಚೆನ್ನಾಗಿ ಇದು ಮಾಡಿ ಅಪ್ರಿಷಿಯೇಷನ್ ಮಾಡೋದು. ಸೊ ಅದನ್ನೇ ನಾನು ಲೈಫಲ್ಲಿ ಇದು ಮಾಡ್ಬೋದು, ನಾನೇ ಒಂದು ಸಿದ್ಧಾರ್ಥನ ಆಗಬೇಕು ಅನ್ನೋ ಥರ ಬಂತು. ವೆರಿ ಗುಡ್. ಸೊ ಹಂಗಾಗಿ ಅದನ್ನೇ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿ ಲವ್ ಮಾಡಿ ಇನ್ನೂ ಮುಂದೆ ಬರಬೇಕು ಅನ್ನೋ ಒಂದು ಥರ ನನ್ನಲ್ಲಿತ್ತು. ಸೊ ಹಾಗಾಗಿ ಅದಕ್ಕೆ ಏನು ಬೇಕು ಇಂಟ್ರೆಸ್ಟ್ ಹೆಂಗೆ ಎಲ್ಲ ಒಂದು ಬುಕ್ಸ್ ತಗೊಳ್ಳೋದ್ರ ಬಗ್ಗೆ ಓದಿ ಇನ್ನೂ ಅದ್ರ ಬಗ್ಗೆ ಚೆನ್ನಾಗಿ ನಾಲೆಜ್ ತಗೊಂಡೆ. ಈ ಕಡೆ ಆಂಬೂರು, ವಾಣಿಯಂಬಾಡಿ, ರಾಣಿಪೇಟೆ ಆ ಕಡೆ ಹೋಗಿ ಲೆದರ್ ಶೂಸು, ಸ್ಯಾಂಡಲ್ಸ್ ಎಲ್ಲ ಹೆಂಗೆ ಇದಾಗುತ್ತೆ ಏನು ಅಂತ ಅದನ್ನೆಲ್ಲ ಇನ್ನೂ ನಾಲೆಜ್ ತಗೊಂಡು ಒಂದು ಆಫ್ಟರ್ 1 ಮಂತ್ ಆದಮೇಲೆ ನಾನೇ ಅದನ್ನು ಓನಾಗಿ ಮಾಡಿ ನನ್ನ ಕೈಯಲ್ಲಿ ನಾನು ಇಟ್ಕೊಂಡು ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದೆ. ಸೊ ನಾನು ಇದು 20 ಇಯರ್ಸ್ನಿಂದ ಈ ಫೀಲ್ಡಲ್ಲಿ ಬಂದು 20 ಇಯರ್ಸ್ ಆಯಿತು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಚೆನ್ನಾಗಿದೆ. ಸೂಪರ್, ಥ್ಯಾಂಕ್ ಯು ಸರ್. ಈಗ ನಾಳೆ ಬಂದ್ಬಿಟ್ಟು ಮೇ ದಿನ ಅಲ್ವಾ? ಸೊ ನೀವು ಇದೆಲ್ಲ ಒಂದು ಛಲದಿಂದ ಮಾಡಿದ್ದೀರಾ. ಸೊಸೈಟಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಸೊಸೈಟಿಗೆ ನಾನು ಯಂಗ್ಸ್ಟರ್ಸ್ಗೆ ಏನಂತ ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂದರೆ, ಸುಮ್ಮನೆ ಇರಬಾರ್ದು. ಯಾವುದೋ ಒಂದು ನಮ್ಮ ಕೈಯಲ್ಲಿ ನಮಗೆ ದೇವರೆಲ್ಲ ವಿದ್ಯುತ್ ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಯೂಸ್ ಮಾಡ್ಕೊಬೇಕು. ನಾನು ಇದನ್ನೇ ಮಾಡಬೇಕು, ಈ ಫೀಲ್ಡ್ಗೆ ಹೋಗ್ಬೇಕಂತ ಇರಬಾರ್ದು. ಓಕೆ. ಎಲ್ಲ ಫೀಲ್ಡ್ ನಾವು ಇದು ಮಾಡಿ ಅದರಲ್ಲಿ ಏನು ಫಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದರಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ಮುಂದೆ ಹೋಗೋಕೆ ಇದು ಮಾಡಬೇಕು, ನೆಗ್ಲೆಕ್ಟ್ ಆಗಲ್ಲ. ಸೊ ಈ ಕೆಲಸ ನೀವು ಇಷ್ಟಪಟ್ಟು ಮಾಡ್ತೀರಾ? ಖಂಡಿತ. ಯಾವುದೋ ಕೆಲಸ ಇಷ್ಟಪಟ್ಟು ಪ್ರೀತಿ, ಅದು ನಾವು ಪ್ರೀತಿ ಮಾಡಬೇಕು. ಅಪ್ಪ ಅಮ್ಮನ ಯಾವ ಥರ ನಾವು ಪ್ರೀತಿ ಮಾಡ್ತೀವೋ ಓಕೆ. ಕೆಲಸ ನೀವು ಪ್ರೀತಿ ಮಾಡಿ
ಅದರಲ್ಲಿ ಮೈನಸ್ ಏನು ಪ್ಲಸ್ ಏನು ಅಂತ ತಿಳ್ಕೊಂಡು ಖಂಡಿತ ಮುಂದೆ ಹೋಗ್ಬೋದು. ಓಕೆ, ಇದೇ ಇಷ್ಟ ನನ್ನ ಸೂಪರ್ ಸೂಪರ್ ಆಗಲಿ. ಹಾಗಾದರೆ ಈ ಕೆಲಸ ತುಂಬ ಇಷ್ಟಪಟ್ಟು ಮಾಡ್ತಿದ್ದೀರಾ? ಖಂಡಿತ ಸರ್, ನಾವು ಪ್ರೀತಿ ಮಾಡಬೇಕು, ಅದೇ ನಾವು ಊಟ ಕೊಡೋದು ದೇವರು. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.